ವೀಕ್ಷಕ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ನಾನು ಸಂಗಯ್ಯಸ್ವಾಮಿ ಮಹಾಶಿವಯೋಗಿ ಶಿವಪ್ಪಯ್ಯದ್ದ ನಮರ ಆಶ್ರಮ ನಾಡದಿಂದ ಮಾತಾಡ್ತಾ ಇದ್ದೀನಿ. ಇವತ್ತಿನ ವಿಷಯ ಏನಪ್ಪ ಅಂದ್ರೆ ಮೂತ್ರ ಸಂಬಂಧ ಸಮಸ್ಯೆ ಪ್ರಾಬ್ಲಮ್ ಇದ್ದೇ ಇರ್ತೈತಿ ಎಲ್ಲರಿಗೂ. ವಯಸ್ಸಾಗಿಂದ ಏಜ್ಡ್ ಪರ್ಸನ್ ಅಂತಾರಲ್ಲ, ಆ ಏಜ್ಡ್ ಆದವು ಹನಿ ಹನಿ ಬೀಳ್ತೈತಿ. ಒಂದೊಂದು ತೊಟ್ಟು ಬರ್ತೈತಿ, ಒಂದೊಂದು ತೊಟ್ಟು ಸ್ವಲ್ಪ ಉರಿ ಇರ್ತೈತಿ. ಅದ್ರ ಜೊತೆಗೆ ಇನ್ನೇನೋ ಪ್ರಾಬ್ಲಮ್ ಇರ್ತಾವೆ. ಯೂರಿನಲ್ಸ್ ಪ್ರಾಬ್ಲಮ್ ಹೆಣ್ಮಕ್ಳಿಗೆ ಬಂತು, ಗಂಡು ಮಕ್ಳಿಗೆ ಬಂತು, ಎಲ್ಲರಿಗೂ ಪ್ರಾಬ್ಲಮ್. ಏಜ್ಡಾಗಿಂದ ಏಜ್ ಗ್ರೂಪ್ ಹೇಳಕತ್ತೀನಿ ನಾನು. ಅಂಥ ಸಮಸ್ಯೆ ಇದ್ದವರಿಗೆ ಏನು ರೀ, ಈ ಮೂತ್ರ ಸಂಬಂಧಪಟ್ಟಂಥ ಸಮಸ್ಯೆ ಇದ್ದವರಿಗೆ ಒಂದು ಮನೆ ಮದ್ದು ಮಾಹಿತಿ ನಿಮ್ಗೆ ಹೇಳ್ತೀನಿ ನಾನು. ಅದ್ಭುತವಾದಂಥದ್ದು ಮನೆ ಮದ್ದು ಮಾಹಿತಿ. ಏನು ರೀ, ಅದಕ್ಕೆ ಪೂರ್ವಗಳು ನೀವು ಏನು ಮಾಡ್ಬೇಕಂದ್ರೆ ಸಬ್ಸ್ಕ್ರೈಬ್ ಮಾಡ್ಬೇಕು, ಲೈಕ್ ಮಾಡಬೇಕು, ಶೇರ್ ಮಾಡಿ ನನ್ನ ಗ್ರೂಪ್ ತುಂಬಬೇಕಂತೇಳಿ ನಿಮಗೆ ಕೈ ಮುಗಿದು ಕೇಳ್ಕೊತೀನಿ. ಮತ್ತು ನಮ್ಮ ಆಶ್ರಮದ ಮೂಲ ಉದ್ದೇಶ ಏನಪ್ಪ ಅಂದ್ರೆ ನಿಮಗೆ ನೀವೇ ವೈದ್ಯರಾಗಬೇಕು. ನಿಮ್ಮ ಅಡುಗೆ ಮನೆ, ನಿಮ್ಮ ಔಷಧಲಯ ಆಗಬೇಕು ಅನ್ನೋದು ನಮ್ಮ ಆಶ್ರಮದ ಮೂಲ ಉದ್ದೇಶ. ಏನಿಲ್ಲ ರೀ, ಸರಳ ಐತಿ. ನೆಲ್ಲಿಕಾಯಿ ಬಂದಿರ್ತಾವೆ, ನೆಲ್ಲಿಕಾಯಿ ಅದು ಜ್ಯೂಸ್, ರೆಡಿಮೇಡ್ ಜ್ಯೂಸ್ ಸಿಗ್ತೈತಿ. ಅದನ್ನು ಜ್ಯೂಸ್ ತೊಗೊಳ್ಳಿ, 2 ಚಮಚ ತೊಗೊಳ್ಳಿ. 2 ಚಮಚ ಸ್ಪೂನ್, ಟೇಬಲ್ ಸ್ಪೂನ್ ಅಂತಲ್ಲ, 2 ಚಮಚ ಒಂದು ಗ್ಲಾಸ್, ಒಂದು ಗ್ಲಾಸ್ ಇಡೋವಾಗ ಅರ್ಧ ಗ್ಲಾಸ್ ನೀರು ತೊಗೋಬೇಕು. ಅದಕ್ಕೆ ಇದನ್ನು ಹಾಕೋಬೇಕು. ಏನು, 2 ಸ್ಪೂನು ಚಮಚೆ 2 ಚಮಚೆ ಈ ನೆಲ್ಲಿ ರಸ ಹಾಕ್ಕೊಳ್ಳಿ. ಆನಂತರ 2 ಚಮಚೆ ಜೇನುತುಪ್ಪ ಹಾಕ್ಕೊಳ್ಳಿ. ಹಾಕ್ಕೊಂಡು ಏನು ರೀ, ಅರ್ಧ ಗ್ಲಾಸ್ ಇರ್ತೈತಿ ನೀರು. ಒಂದು ಗ್ಲಾಸ್ ನೀರಿನಾಗ ಅರ್ಧ ಗ್ಲಾಸ್, ಅರ್ಧ ಗ್ಲಾಸ್ ಹೆಂಗೆ ನೀರಿನಾಗ ಹಾಕ್ಕೊಂಡಿರಿ. 2 ಸ್ಪೂನು ನೆಲ್ಲಿಕಾಯಿ ರಸ, 2 ಸ್ಪೂನು ಜೇನುತುಪ್ಪ ರಸ ಜೇನುತುಪ್ಪ ಹಾಕ್ಕೊತೀರಿ. ಹಾಕ್ಕೊಂಡು ಮಿಶ್ರಣ ಮಾಡಿ, ಸರಿಯಾಗಿ ಮಿಶ್ರಣ ಗಡಿಗಡಿಸಿ ಕುಡಿದ್ಬಿಡ್ರಿ. ಕುಡಿದ್ರಪ್ಪ ಅಂದ್ರೆ ಏನು ರೀ, ಇದನ್ನು ಕುಡಿಯೋದ್ರಿಂದ ನಿಮಗೆ ಮೂತ್ರ ಸಂಬಂಧಿ ರೋಗ ಏನಿದ್ರು, ಪ್ರಾಬ್ಲಮ್ ಇದ್ರೂ, ಏನು ಸಮಸ್ಯೆ ಇದ್ರೂ ಅದು ಕಡಿಮೆ ಹಾಕ್ಕೊಂತ ಬರ್ತೈತಿ. ಏನು ರೀ, ಇದರ ಮನೆ ಮದ್ದನ್ನು ನೀವು ಮಾಡಿಕೊಡ್ರಿ. ಮಾಡಿ ಉಪಯೋಗ ತೊಗೊಂಡು ನನಗೆ ಕಾಮೆಂಟ್ ಮಾಡಿ ತಿಳಿಸ್ರಿ, ಅಥವಾ ಹೈಸ್ ಮೆಸೇಜ್ ಕಳಿಸ್ಬೇಕಾಗಿ ತಮ್ಮನ್ನು ಕಳಕಳಿ ಪ್ರಾರ್ಥನೆ ಮಾಡ್ತೀನಿ. ಮತ್ತು ನಮ್ಮ ಶ್ರೀಮಂತ ಸ್ಲೋಗನ್ ಐತಲ್ಲ, ರೈತನೇ ರಾಜ, ರೈತನೇ ಕುಬೇರ, ರೈತನೇ ಮಹಾರಾಜ. ಇದು ಗಳಿಕೆ ಆಶ್ರಮ ಅಲ್ಲವಯ್ಯ, ಬಳಕೆ ಆಶ್ರಮ. ಮತ್ತೆಂಥದ ಮಾಹಿತಿ ತೊಗೊಂಡು ಭೇಟಿ ಹಾಕಿನಿ. ಅಲ್ಲಿವರೆಗೂ ನನ್ನ ಶರಣಾರ್ಥಿಗಳು.